ನಮಸ್ಕಾರ ಸ್ನೇಹಿತರೆ, ವಿಜಯ್ ಸಂಕೇಶ್ವರ್ ಎಂಬ ಹೆಸರು ಕೇಳಿದ ತಕ್ಷಣ ನಮಗೆಲ್ಲರಿಗೂ ನೆನಪಾಗುವುದು ರಸ್ತೆಯಲ್ಲಿ ಓಡುವ ಕೆಂಪು ಬಿಳಿ ಬಣ್ಣದ ಲಾರಿಗಳು ಹಾಗೂ ಐಷಾರಾಮಿ ಬಸ್ಗಳು. ಹೌದು, ಅವರು ಲಾಜಿಸ್ಟಿಕ್ ಸಾಮ್ರಾಜ್ಯದ ಬಾದ್ಶಾ. ಆದ್ರೆ ನಿಮಗೆ ಗೊತ್ತಾ, ಅವರು ಕೇವಲ ಸಾರಿಗೆ ಉದ್ಯಮವನ್ನಷ್ಟೇ ಅಲ್ಲ, ನಮ್ಮ ಕನ್ನಡದ ಪತ್ರಿಕೋದ್ಯಮದ ವ್ಯಾಕರಣವನ್ನೇ ಬದಲಾಯಿಸಿದ ಕ್ರಾಂತಿಕಾರಿ. ಒಂದು ಕಾಲದಲ್ಲಿ ನ್ಯೂಸ್ ಪೇಪರ್ ಕೊಳ್ಳಲು ಹಿಂದೇಟು ಹಾಕುತ್ತಿದ್ದ ಸಾಮಾನ್ಯ ಕನ್ನಡಿಗನ ಕೈಗೂ ಪತ್ರಿಕೆ ತಲುಪುವಂತ ಮಾಡಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರ ಮಾಧ್ಯಮ ಲೋಕದಲ್ಲಿ ಮಾಡಿದ ಮ್ಯಾಜಿಕ್ ಮತ್ತು ವಿಜಯವಾಣಿ ವಿಜಯ ಕರ್ನಾಟಕ ಪತ್ರಿಕೆಯ ಹುಟ್ಟಿನ ರೋಚಕ ಕಥೆಯನ್ನು ತಿಳಿಯೋಣ. ಅದು ಅಕ್ಟೋಬರ್ 1999. ಕರ್ನಾಟಕದ ಪತ್ರಿಕಾ ಲೋಕದಲ್ಲಿ ಒಂದು ಭಾರಿ ಸಂಚಲನ ಸೃಷ್ಟಿಯಾಯಿತು. ಹುಬ್ಬಳ್ಳಿಯಿಂದ ವಿಜಯ ಕರ್ನಾಟಕ ಎಂಬ ಹೊಸ ದಿನಪತ್ರಿಕೆ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿತು. ಆ ಸಮಯದಲ್ಲಿ ಪ್ರಮುಖ ದಿನಪತ್ರಿಕೆಗಳ ಬೆಲೆ ₹3 ಆಗಿತ್ತು. ಆದರೆ ವಿಜಯ್ ಸಂಕೇಶ್ವರ್ ಅವರು ಒಂದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಆಡಿದರು. ತಮ್ಮ ಪತ್ರಿಕೆಯನ್ನು ಕೇವಲ ₹1ಗೆ ಮಾರುಕಟ್ಟೆಗೆ ಬಿಟ್ಟರು. ಒಂದು ಹಂತದಲ್ಲಂತೂ ಇದು ₹1ಗಿಂತಲೂ ಕಡಿಮೆ ಬೆಲೆಗೆ ಸಿಗುತ್ತಿತ್ತು. ಇದು ಅಕ್ಷರಶಃ ಪತ್ರಿಕೆಯ ಕೇವಲ ಮುದ್ರಣ ವೆಚ್ಚಕ್ಕಿಂತಲೂ ಕಡಿಮೆಯಾಗಿ ಇವರ ಈ ನಡೆಯಿಂದ ಬೇರೆ ಪತ್ರಿಕೆಗಳಿಗೆ ದೊಡ್ಡ ಶಾಕ್ ಆಯಿತು. ಬೆಲೆ ಕಡಿಮೆಯಾದ ಕಾರಣ ಹಳ್ಳಿಗೂ ಟೆಗಳಿಗೂ ಟೀ ಸ್ಟಾಲ್ಗಳಿಗೂ ರೈತರ ಮನೆಗಳಿಗೂ ವಿಜಯ ಕರ್ನಾಟಕ ತಲುಪಿತು. ಕರ್ನಾಟಕದಲ್ಲಿ ಲಕ್ಷಾಂತರ ಹೊಸ ಓದುಗರ ಪಡೆಯೇ ಸೃಷ್ಟಿಯಾಯಿತು. ಕಡಿಮೆ ಬೆಲೆ, ಆಕರ್ಷಕ ವಿನ್ಯಾಸ, ಚುಟುಕಾದ ಸುದ್ದಿಗಳು ಮತ್ತು ಪ್ರತಿ ಜಿಲ್ಲೆಗೂ ಪ್ರತ್ಯೇಕ ಆವೃತ್ತಿ ತರುವ ಮೂಲಕ ಕೇವಲ 2-3 ವರ್ಷಗಳಲ್ಲಿ ವಿಜಯ ಕರ್ನಾಟಕ ರಾಜ್ಯದ ನಂಬರ್ 1 ದಿನಪತ್ರಿಕೆಯಾಗಿ ಹೊರಹೊಮ್ಮಿತು. ದಶಕಗಳ ಇತಿಹಾಸವಿದ್ದ ಪತ್ರಿಕೆಗಳನ್ನ ಇದು ಹಿಂದಿಕ್ಕಿತ್ತು. ಆದರೆ 2006ರಲ್ಲಿ ವಿಜಯ್ ಸಂಕೇಶ್ವರ್ ಅವರು ಎಲ್ಲರ ಹುಬ್ಬೇರಿಸುವಂತಹ ನಿರ್ಧಾರವನ್ನ ತೆಗೆದುಕೊಂಡರು. ವಿಜಯ ಕರ್ನಾಟಕ ಪತ್ರಿಕೆ ತನ್ನ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಅದನ್ನ ದೇಶದ ಅತಿದೊಡ್ಡ ಮಾಧ್ಯಮ ಸಂಸ್ಥೆಯಾದ ದಿ ಟೈಮ್ಸ್ ಗ್ರೂಪ್ಗೆ ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮಾಡಿದರು. ದಕ್ಷಿಣ ಭಾರತದ ಮಾಧ್ಯಮ ಲೋಕದಲ್ಲಿ ಇದೊಂದು ಐತಿಹಾಸಿಕ ಡೀಲ್ ಆಗಿತ್ತು. ಟೈಮ್ಸ್ ಗ್ರೂಪ್ಗೆ ಪತ್ರಿಕೆ ಮಾರಾಟ ಮಾಡುವಾಗ ಆದ ಒಪ್ಪಂದದ ಪ್ರಕಾರ ಸಂಕೇಶ್ವರ್ ಅವರು ಮುಂದಿನ 5 ವರ್ಷಗಳ ಕಾಲ ಬೇರೆ ಯಾವುದೇ ಪತ್ರಿಕೆ ಶುರು ಮಾಡುವಂತಿರಲಿಲ್ಲ. ಆ 5 ವರ್ಷ ಮುಗಿಯುತ್ತಿದ್ದಂತೆ 2012ರಲ್ಲಿ ಮತ್ತೊಂದು ಬ್ರಹ್ಮಾಸ್ತ್ರ ಬಿಟ್ಟರು, ಅದೇ ವಿಜಯವಾಣಿ. ಈ ಬಾರಿ ಅವರು ಇನ್ನೊಂದು ಹೊಸ ಟ್ರೆಂಡ್ ತಂದರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪತ್ರಿಕೆಯ ಎಲ್ಲಾ ಪುಟಗಳನ್ನು ಸಂಪೂರ್ಣ ಬಣ್ಣದಲ್ಲಿ ಮುದ್ರಿಸುವ ಮೂಲಕ ಓದುಗರ ಗಮನ ಸೆಳೆದರು. ವಿಜಯವಾಣಿ ಕೂಡ ಅತಿ ವೇಗವಾಗಿ ಬೆಳೆದು ರಾಜ್ಯದ ಮುಂಚೂಣಿಯಲ್ಲಿರುವ ಪತ್ರಿಕೆಯಾಯಿತು. ಸುಮ್ಮನೆ ಕೂರದ ಸಂಕೇಶ್ವರ್ ಅವರು 2017ರಲ್ಲಿ ದಿಗ್ವಿಜಯ 24x7 ಎಂಬ ಸುದ್ದಿ ವಾಹಿನಿಯನ್ನ ಶುರು ಮಾಡುವ ಮೂಲಕ ಟಿವಿ ನ್ಯೂಸ್ ಜಗತ್ತಿಗೂ ಕಾಲಿಟ್ಟರು. ಸ್ನೇಹಿತರೆ, ಓಡುವ ಲಾರಿಯಿಂದ ಹಿಡಿದು ಜನರ ಕೈಯಲ್ಲಿರುವ ನ್ಯೂಸ್ ಪೇಪರ್ ವರೆಗೂ ವಿಜಯ್ ಸಂಕೇಶ್ವರ್ ಅವರ ಸಾಧನೆ ನಿಜಕ್ಕೂ ಅದ್ಭುತ. ಒಬ್ಬ ಉದ್ಯಮಿಯಾಗಿ ನಷ್ಟದ ಭೀತಿ ಇಲ್ಲದೆ ರಿಸ್ಕ್ ತೆಗೆದುಕೊಂಡು ಹೊಸ ಐಡಿಯಾಗಳನ್ನು ಕಾರ್ಯಗತಗೊಳಿಸುವ ಅವರ ಈ ಗುಣ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ನಿಮಗೆ ವಿಜಯವಾಣಿ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಗಳ ಬಗ್ಗೆ ಇರುವ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಈ ವಿಡಿಯೋ ನಿಮಗೆ ಮಾಹಿತಿಪೂರ್ಣ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.